ವೀಕ್ಷಕರೇ ನಮಸ್ಕಾರ. ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಗಾಗಿ ಪೈಪೋಟಿ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಹೇಳಿದ ಬಳಿಕ ಕಾಂಗ್ರೆಸ್ನಲ್ಲಿ ಪೈಪೋಟಿ, ಸ್ಪರ್ಧೆ ಮತ್ತು ಆಂತರಿಕ ಕಚ್ಚಾಟಗಳು ಭುಗಿಲೇಳುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸಿಕೊಂಡಿವೆ. ಅದೇ ರೀತಿ ಬಿಜೆಪಿಯಲ್ಲಿ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ, ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಹಗ್ಗಜಗ್ಗಾಟ ಮುಂದುವರೆದಿದೆ. ಒಂದು ಕಡೆ ಅತೃಪ್ತರು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಆದರೆ ಹಾಲಿ ಅಧ್ಯಕ್ಷರಾಗಿರುವ ಬಿ.ವೈ. ವಿಜಯೇಂದ್ರ ಅವರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವ ಪಟ್ಟನ್ನು ಕೂಡ ಅವರು ತೋರಿಸುತ್ತಿಲ್ಲ. ನಾನೇ ಮುಂದಿನ ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇಲ್ಲ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಂತ ಅವರು ತಿರುಗೇಟು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಗದ್ದುಗೆಗಾಗಿ ಗುದ್ದಾಟ ಮತ್ತು ಪೈಪೋಟಿ ಜೋರಾಗಿದೆ. ಈ ಎಲ್ಲ ಜೋರಾಗಿರುವ ಬೆಳವಣಿಗೆಗಳ ನಡುವೆ ರಾಜ್ಯಾಧ್ಯಕ್ಷರಾಗಿರುವ ಬಿ.ವೈ. ವಿಜಯೇಂದ್ರ ಅವರು ದಿಢೀರಂತ ದೆಹಲಿಗೆ ತೆರಳಿರುವುದು ಬಿಜೆಪಿಯಲ್ಲಿ ಕೂಡ ಒಂದು ಸಣ್ಣ ಮಟ್ಟಿಗಿನ ಸಂಚಲನ ಮೂಡಿಸಿದೆ. ಮೊನ್ನೆ ಅಷ್ಟೇ ದಾವಣಗೆರೆಯಲ್ಲಿ ನಡೆದಂತ ಒಂದು ಸಿದ್ದೇಶ್ವರ ಅವರ ಬರ್ತ್ಡೇ ಕಾರ್ಯಕ್ರಮದಲ್ಲಿ ರೆಬಲ್ಸ್ ತಂಡದ ನಾಯಕರು ಮತ್ತೆ ನಾಯಕತ್ವದ ವಿರುದ್ಧ ಗೂಡಿಗಿದ್ರು. ಇದೆಲ್ಲದರ ನಡುವೆ ವಿಜಯೇಂದ್ರ ಅವರು ಡೆಲ್ಲಿಗೆ ತೆರಳಿರುವುದು ಕುತೂಹಲ ಮೂಡಿಸಿದೆ. ಹಾಗಾದ್ರೆ ವಿಜಯೇಂದ್ರ ಅವರು ಡೆಲ್ಲಿಗೆ ತೆರಳಿದ್ದಾದ್ರು ಯಾಕೆ? ಪ್ರಧಾನಿ ವಿದೇಶದಿಂದ ವಾಪಸ್ ಆಗಿದ್ದಾರೆ. ಮೋದಿ ಅವರನ್ನು ಭೇಟಿ ಮಾಡುವುದಕ್ಕೆ ವಿಜಯೇಂದ್ರ ಅವರು ಡೆಲ್ಲಿಗೆ ತೆರಳಿದ್ರ? ಮುಂದಿನ ಅಧ್ಯಕ್ಷ ಘೋಷಣೆ ಯಾವಾಗುತ್ತೆ? ವೀಕ್ಷಕರೇ, ಕಾಂಗ್ರೆಸ್ನ ರೀತಿ ಬಿಜೆಪಿಯಲ್ಲಿ ಕೂಡ ಗದ್ದಿಗೆಗಾಗಿ ಗುದ್ದಾಟ ಕೆಲ ತಿಂಗಳಿಂದ ನಡೀತಾನೆ ಇದೆ. ವಿಜಯೇಂದ್ರ ಅವರು ಅಧ್ಯಕ್ಷರಾಗಿಂದಲೂ ಕೂಡ ಅತೃಪ್ತರ ಬಣ, ರೆಬಲ್ಸ್ ಟೀಮ್, ಮತ್ತೊಂದು ತಂಡ ಅಂತ ಸೃಷ್ಟಿಯಾಗಿವೆ. ಈ ಎಲ್ಲಾ ತಂಡಗಳನ್ನು ನಿಭಾಯಿಸುತ್ತಿರುವ ಹಾಲಿ ಅಧ್ಯಕ್ಷರಾಗಿರುವ ಬಿ.ವೈ. ವಿಜಯೇಂದ್ರ ಅವರು ಎರಡನೇ ಅವಧಿಗೆ ಅಂದ್ರೆ ಮತ್ತೊಂದು ಅವಧಿಗೆ ಅಧ್ಯಕ್ಷರಾಗುವುದಕ್ಕೆ ಸಿದ್ಧರಾಗಿ ಕುಳಿತಿದ್ದಾರೆ. ಬಹುತೇಕ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿದ್ದರ ಪರಿಣಾಮವಾಗಿ ಬಿಜೆಪಿಯಲ್ಲಿ ಈ ಒಂದು ತಲ್ಲಣ, ಗಲಾಟೆ ಮತ್ತೆ ಬೀದಿಗೆ ಬಂದಿದೆ. ತಲ್ಲಣ ಮತ್ತು ಗಲಾಟೆ ಭುಗಿಲೆದ್ದಿದೆ. ಯಾಕೇಳಿ, ವಿಜಯೇಂದ್ರ ಅವರನ್ನು ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ತಮಗೆ ಉಳಿಗಾಲ ಇಲ್ಲ ಎಂಬ ಆತಂಕ ಕೆಲವರನ್ನು ಕಾಡ್ತಿದೆ. ಹೀಗಾಗಿ ಆದಿಬೀದಿಯಲ್ಲಿ ನಿಂತು ರಾಜ್ಯ ನಾಯಕತ್ವದ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸತೊಡಗಿದ್ದಾರೆ. ದೆಹಲಿಗೆ ತೆರಳುವುದಕ್ಕೆ ಪ್ರಮುಖವಾಗಿ 2ರಿಂದ 3 ಕಾರಣಗಳು ಇವೆ ಅಂತ ಹೇಳಲಾಗ್ತಿದೆ. ಬಹುತೇಕ ಕರ್ನಾಟಕದ ಅಧ್ಯಕ್ಷರ ಆಯ್ಕೆ ಈ ವಾರದಲ್ಲಿ ಅಂತಿಮವಾಗಲಿದ್ದು ಮುಂದಿನ ವಾರ ಘೋಷಣೆಯಾಗುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 8 ದಿನಗಳ ಕಾಲ ವಿದೇಶಿ ಪ್ರವಾಸದಲ್ಲಿದ್ರು. ನಿನ್ನೆ ಅವರು ಮತ್ತೆ ಭಾರತಕ್ಕೆ ಮರಳಿದ್ದಾರೆ. ಹೀಗಾಗಿ ಬಹುತೇಕ ಕರ್ನಾಟಕದ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಮತ್ತು ಆಯ್ಕೆಯ ಘೋಷಣೆ ಈ ವಾರವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಫೈನಲ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಹಾಲಿ ಅಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಒಂದು ಮಾತು ಹೇಳಿದ್ರು. ಪ್ರಧಾನಿ ವಿದೇಶದಿಂದ ಭಾರತಕ್ಕೆ ವಾಪಸ್ ಬಂದ ಮೇಲೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಲಿದೆ ಮತ್ತು ಇಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆ ಖಾಲಿ ಇಲ್ಲ. ನನ್ನ ನಗುವು ನಿಮಗೇನು ಬದಲಾವಣೆ ಆಗುತ್ತಾ ಅಂತ ಹೇಳುತ್ತಾ ಅಂತ ಮಾಧ್ಯಮ ಮಿತ್ರರಿಗೆ ಒಂದು ಪ್ರಶ್ನೆ ಮಾಡಿದ್ರು. ಈ ಒಂದು ಆತ್ಮವಿಶ್ವಾಸ ನೋಡಿದ್ರೆ ವಿಜಯೇಂದ್ರ ಅವರು ಮುಂದುವರಿಯುವುದು ಬಹುತೇಕ ದಟ್ಟವಾಗಿದೆ. ಅಂದಿನ ವಾರದೊಳಗೆ ಬಹುತೇಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಘೋಷಣೆ ಆಗುವ ಸಾಧ್ಯತೆ ಹೆಚ್ಚು. ಅದೇ ರೀತಿ ದೆಹಲಿಗೆ ತೆರಳೋದಕ್ಕೆ ಪ್ರಮುಖವಾಗಿ 2ನೇ ಕಾರಣ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಒಂದು ತಲ್ಲಣ. ಸಿದ್ದರಾಮಯ್ಯನವರು ನಾನೇ 5 ವರ್ಷಗಳವರೆಗೆ ಸಿಎಂ ಆಗಿರ್ತೀನಿ ಅಂತ ಹೇಳಿದ ಬಳಿಕ ಉಂಟಾಗಿರ್ತಕ್ಕಂಥ ತಲ್ಲಣದ ಲಾಭವನ್ನು ಪಡೆದುಕೊಳ್ಳಲು ಹೈಕಮಾಂಡ್ ನಾಯಕರ ಬಳಿ ಚರ್ಚಿಸಲು ವಿಜಯೇಂದ್ರ ಅವರು ಡೆಹಲಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ನಾನೇ ಪೂರ್ಣಾವಧಿಯವರೆಗೆ ಸಿಎಂ ಅಂತ ಹೇಳಿರುವುದು ವಿರೋಧಿ ಬಣ ಅಂದ್ರೆ ಅದರಲ್ಲಿ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಬಣಕ್ಕೆ ಸಹ್ಯವಾಗ್ತಿಲ್ಲ. ಯಾಕಂದ್ರೆ ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಸೂತ್ರದಂತೆ ತಮಗೆ ಸಿಎಂ ಹುದ್ದೆ ದಕ್ಕಬೇಕು ಅಂತ ಡಿ.ಕೆ. ಶಿವಕುಮಾರ್ ಬಣ ಪಟ್ಟು ಹಿಡಿದಿದೆ. ಈ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರು ಬಗ್ಗುತ್ತಿಲ್ಲ. ನಾನೇ 5 ವರ್ಷಗಳ ಕಾಲ ಆಡಳಿತ ಮಾಡ್ತೀನಿ ಅಂತ ಹೇಳಿರುವುದು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಜೋರಾಗುವ ಸಾಧ್ಯತೆ ದಟ್ಟವಾಗಿದೆ. ಇದರ ಲಾಭವನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬ ಕುರಿತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವುದಕ್ಕೆ, ಸಮಾಲೋಚನೆ ಮಾಡುವುದಕ್ಕೆ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಹುದ್ದೆ ಬಿಟ್ಟುಕೊಡಲು ಒಪ್ಪದೇ ಇದ್ರೆ ಡಿ.ಕೆ. ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ? ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನು ಹೈಕಮಾಂಡ್ ನಾಯಕರು ಕೈಬಿಟ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟಿದ್ರೆ ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ?
ಈ ಎರಡೂ ತರದ ಲಾಭವನ್ನು ಪಡೆದುಕೊಳ್ಳಲು, ಈ ಎರಡೂ ತರದ ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳಲು ಪ್ರತಿಪಕ್ಷ ಸಿದ್ಧವಾದಂತೆ ಕಾಣುತ್ತಿದೆ. ಈಗ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳ ಮೇಲೆ, ಅದೇ ರೀತಿ ಬಿಜೆಪಿಯಲ್ಲಿ ಒಗ್ಗಟ್ಟು ಮೂಡಿಸುವುದಕ್ಕೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರನ್ನು ನೇಮಕ ಮಾಡಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅತೃಪ್ತರನ್ನು ಸಂಧಾನ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ರು. ಅದೇ ರೀತಿ RSS ನಾಯಕರು ಕೂಡ ಅತೃಪ್ತರನ್ನು ಸಂಧಾನ ಮಾಡುವಲ್ಲಿ ಮತ್ತು ಅವರ ಬೇಗುದಿಯನ್ನು ಶಮನ ಮಾಡುವಲ್ಲಿ ಸಭೆ ನಡೆಸಿದ್ರು ಕೂಡ ಇವರು ಬಗ್ಗುವಂತೆ ಕಾಣುತ್ತಿಲ್ಲ. ಯಾಕಂದ್ರೆ ಮೊನ್ನೆ ನಡೆದಂತ GM ಸಿದ್ದೇಶ್ವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಮತ್ತೆ ಅದೇ ಹಾಡು ಅದೇ ತಾಳೆ ಅನ್ನುವಂತೆ ಅವರು ಒಂದು ಗುಟುರನ್ನು ಹಾಕಿದ್ರು. ಹೀಗಾಗಿ ಬಿಜೆಪಿಯಲ್ಲಿ ಸಣ್ಣ ಮಟ್ಟಿಗಿನ ಅಸಮಾಧಾನ ಈಗಾಗಲೇ ಇದೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ದೊಡ್ಡ ತಲ್ಲಣ ಸೃಷ್ಟಿಯಾಗಿದೆ. ಈ ಎರಡರ ಲಾಭ, ಬಿಜೆಪಿಯಲ್ಲಿನ ಅಸಮಾಧಾನ ಮತ್ತು ಆಕ್ರೋಶವನ್ನು ಸಮಾಧಾನಪಡಿಸಿ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಬೇಗುದಿಯ ಲಾಭ ಪಡೆಯಲು, ಪರಿಸ್ಥಿತಿಯ ಲಾಭ ಪಡೆಯಲು ಬಿಜೆಪಿ ನಾಯಕರು ರಣತಂತ್ರ ರೂಪಿಸಿದ್ದಾರೆ. ಈ ನಿಟ್ಟಿನಲ್ಲಿ ವಿಜಯೇಂದ್ರ ಅವರನ್ನು ಡೆಲ್ಲಿಗೆ ಕರೆಸಿಕೊಂಡು ಚರ್ಚೆ ನಡೆಸಲಾಗುತ್ತಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಮುಂದಿನ ವಾರದೊಳಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಘೋಷಣೆ ಆಗುವುದಂತೂ ಖಚಿತ ಅಂತ ಹೇಳಲಾಗ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.